ಮಧ್ಯಾಹ್ನ 1 ಗಂಟೆಗೆ ಕರೆಂಟ್ ಕೊಡ್ತಾರೆ. ಸೊ 1 ಗಂಟೆಗೆ ತಗೊಂಡು ಇಲ್ಲೇ ನೀರು ಕುಡಿಸ್ಬೋದು. ರಾಷ್ಟ್ರೀಯ ಪ್ರಾಣಿ ಕೇಳಿದ್ದು ಕೀಟ ಪರಾಗಸ್ಪರ್ಶ ಮಾಡಿಸಿದ್ರೆ ಮಾತ್ರ ನಿಲ್ತದೆ. ಈಗ ಗೊತ್ತ ಬಾಯಿಗೆ ನೋಡಿ ಇಂಥವನ್ನೆಲ್ಲ ಕಟ್ಬಿಟ್ಟಿದ್ದಾರೆ, ನಮ್ಗೆ ಏನ್ ಮಾಡಕ್ಕಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲಿನ ಡೈಲಿ ಒಂದು 10 ನಿಮಿಷದಾರ ವ್ಲಾಗ್ ಮಾಡಾಕೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ಏನೇನು ಕೆಲಸ ಇದೆ ಎಲ್ಲ ಆದಷ್ಟು ವಿಡಿಯೋ ಮಾಡಿ ವ್ಲಾಗ್ ಮಾಡಾಕ್ತೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡೋಣ ಯಾವ ಥರ ಬರುತ್ತೆ ಏನು ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕೊಟ್ಟಿಗೆಯಿಂದ, ದನಿ ಮನೆಯಿಂದ. ಹಸುಗಳು ಆಲ್ರೆಡಿ ಎಲ್ಲ ಹಾಲು ಕರೆದು ಕಟ್ಟಾಗಿದೆ. ಈಗ ಒಂಚೂರು ಕ್ಲೀನಿಂಗ್ ಇದೆ, ಕ್ಲೀನಿಂಗ್ ಮಾಡಿ ಮುಂದೆ ಸಿಗ್ತೀನಿ. ಕ್ಲೀನಿಂಗ್ ಎಲ್ಲ ಆಯ್ತು. ಈಗ ಹೋಗಿ ಹಸುಗಳು ಕಟ್ಟಿ ಒಂಚೂರು ತೋಟ ತೆಗಿರೋದೆಲ್ಲ ಏನೇನು ಕೆಲಸ ಇದೆ ಎಲ್ಲ ನೋಡೋಣ. ಹಿಂಗಾಗಿದೆ ಈಗ ಕ್ಲೀನು. ಹಿಂಗಾಗಿ ಮಷಿನ್ ಇರೋದ್ರಿಂದ ಕ್ಲೀನಿಂಗ್ ಎಲ್ಲ ಆರಾಮ್ಸೆ ಆಗ್ತೈತೆ. ಏನಿದ್ರು ಸಂಜೆ ಎಲ್ಲ ಡ್ರೈ ಆದಮೇಲೆ ಹಸುಗಳು ತಂದು ಕಟ್ಟೋದಷ್ಟೇ ಇದರೊಳಗೆ ಕೆಲಸ ಇರೋದು. ಎಲ್ಲ ಕೆಲಸ ಮುಗಿಸಿ ಈಗ ಹಸುಗಳನ್ನ ಕಟ್ಟ ಅಂತ ಹೋಗ್ತಾ ಇದೀವಿ. ಹೋಗಿ ಹೊಲ್ದಾಗ ಕಟ್ಟಿ ಮುಂದೆ ಕೆಲಸ. ಗಳೆಲ್ಲ ಕಟ್ಟಿದ್ದಾಯ್ತು. ಇನ್ನು ನೀವು ಇಲ್ಲೇ ಮಧ್ಯಾಹ್ನದವರೆಗೂ ಮೇಯ್ತವೆ. ನಮ್ಮ ಮಚ್ಚೊಂದು ಇಲ್ಲೇ ತೋಟ ಇದೆ, ಇಲ್ಲೇ ನೀರು ಬರುತ್ತೆ. ಮಧ್ಯಾಹ್ನ 1 ಗಂಟೆಗೆ ಕರೆಂಟ್ ಕೊಡ್ತಾರೆ. ಸೊ 1 ಗಂಟೆಗೆ ತಗೊಂಡು ಇಲ್ಲೇ ನೀರು ಕುಡಿಸ್ಬೋದು. ಸಂಜೆ 4 ಗಂಟೆವರೆಗೂ ಇಲ್ಲೇ ಫುಲ್ ಇಲ್ಲೇ ಮೇಯ್ತವೆ. ಸೊ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಇಲ್ಲೇ ಮೇಯಿಸಿ ಸಂಜೆ 4 ಗಂಟೆಯಿಂದ ಹೊಡ್ಕೊಂಡು ಹೋಗ್ಬೋದು. ಅಷ್ಟೊತ್ತಿಗೆ ತೋಟದೊಳಗೆ ಏನು ಕೆಲಸ ಇದೆ ಎಲ್ಲ ಮುಗಿಸಿ ಬರ್ಬೋದು. ತೋಟದಲ್ಲಿ ಏನು ಕೆಲಸ ಅಂದರೆ ಹಿಂಗೆ ಒಂದೊಂದೇ ಗರಿ ಬಿದ್ದಿರ್ತವೆ. ಅವನ್ನ ಒಂದೊಂದು ಪಟ್ಟೆ ಒಂದೊಂದು ಕಡೆ ಕೇಳೋದು, ಎಲ್ಲ ಕಟ್ ಮಾಡಿಕೊಟ್ರೆ ನಮ್ಮಮ್ಮ ಕಡ್ಡಿ ಸಿಗುತ್ತಾರೆ. ಆಮೇಲೆ ಅವನ್ನ ಮತ್ತೆ ಮಷಿನಿಗೆ ಹಾಕ್ಬೋದು. ಸೊ ಹಂಗಾಗಿ ಒಂದೊಂದೇ ಗರಿ ತಗೊಂಡೋಗಿ ಒಂದೊಂದು ಪಟ್ಟೆ ಒಂದೊಂದು ಕಡೆ ಎಳಿಬೇಕು. ಪಟ್ಟೆಲಿ ಬಿದ್ದಿರೋದೇ ಇದೊಂದು ಗರಿ, ಯಾವ್ದ್ರ ಮನೆ ಎಲ್ಲ ಎಳೆದಿದೆ. ಈಗ ಒಂದೊಂದೇ ಗರಿ ಬಿದ್ದಾವೆ, ಇನ್ನೂ ಒಂದು ಗರಿ ಬಿದ್ದಿದೆ. ಎರಡು ಹೊಡೆದೆ ಈ ಪಟ್ಟೆ ಮುಗಿದು ನೆಕ್ಸ್ಟ್ ಪಟ್ಟೆ ನೋಡ್ಬೋದು. ಅಲ್ಲೇ ಗರಿಗಳೆಲ್ಲ ಹೇಳಿದ್ವಾ. ಮೊನ್ನೆ ಆಗಿದ್ದ ಕೆಲಸ ಹೇಳ್ತೀನಿ. ಏನು ಕೆಲಸ ಅಂದರೆ ಇಲ್ಲಿ ಕಾಣಿಸ್ತೀಯಲ್ಲ, ಇದ್ರ ತುಂಬ ಹೆಚ್ಚು ಕಮ್ಮಿ ಈ ಆಸ್ತಿಗೆ ಗೊಬ್ಬರ ಇತ್ತು. ಆ ಗೊಬ್ಬರನೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಹಿಂಗೆ ಒಂದೊಂದೇ ಸಾಲಿಗೆ ನಮ್ಮ ಹುಡುಗ ಬಂದಿದ್ದ, ಅವನು ಹಾಕ್ದಂಗೆ ನಾನೆಲ್ಲ ತುಂಬಿಕೊಟ್ಟೆ, ಹಾಕಿದ್ದೀವಿ. ಹಿಂಗೆ ಹಾಕಿದ್ರೆ ನೀರು ಚೆನ್ನಾಗಿ ತಗೊಳುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಜಾಸ್ತಿ ನೀರು ಕಟ್ತಿದ್ರು ತನು ಒಳಗಿದ್ದೇ ಇರುತ್ತೆ, ಗೊಬ್ಬರ ಆಗುತ್ತೆ, ಎರೆಹುಳ ಚೆನ್ನಾಗಿ ಬರ್ತವೆ. ಇದರಿಂದ ಗಿಡಗಳು ಚೆನ್ನಾಗಿರ್ತವೆ, ಗಿಡಗಳು ಚೆನ್ನಾಗಿದೆ, ಆರಾಮಾಗಿ ಫಲ ಬರುತ್ತೆ. ಹಂಗಾಗಿ ಹಿಂಗೆ ಕಟ್ ಮಾಡಿ ಹಾಕಿದ್ದೀವಿ. ಈ ಪಟ್ಟೆಲಿ ಬಿದ್ದಿರೋ ಗರಿಗಳು ಎಳಿಬೇಕು, ಅಡಿಕೆ ಪಟ್ಟೆ ಎಳಿಬೇಕು. ಅಡಿಕೆ ಪಟ್ಟೆ ಒಂದು ಕಡೆಗೆ, ಗರಿಗಳು ಒಂದು ಕಡೆ. ಲೆಟ್ಸ್ ಗೋ. ನಮ್ಮ ಅಚ್ಚ ಈಗ ಈ ರಂಗನಾಥ ಇಲ್ಲಿ ಟ್ರ್ಯಾಕ್ಟರ್ ಹೊಡಿತಾನೆ. ಅವನು ಯಾವ ಥರ ಹೇಳ್ತಾನೆ ಅಂದರೆ, ಅವ್ನು ಗಂಟೆ ಒಂದು ಉಕ್ಕೆ ಹೊಡೆದ್ರೆ 900 ರೂಪಾಯಿ ಸಿಗುತ್ತೆ. ಆದ್ರೆ ಅವ್ನು ಹೇಳೋ ಲೆಕ್ಕದಾಗೆ 150 ರೂಪಾಯಿ ಅವ್ನ ಮೈ ಮೇಲೆ ಬರುತ್ತಂತೆ. ಅದು ಹೆಂಗ್ ಬರುತ್ತೆ ಏನು ಅಂತ ಕೇಳೋಣ ಬನ್ನಿ. ಈಗ ಎಷ್ಟು ಬರುತ್ತೆ? ಏನೆಷ್ಟು? ಒಂದು ಗಂಟೆಗೆ ಎಷ್ಟಾಗುತ್ತೆ ಟ್ರ್ಯಾಕ್ಟರ್ ಹೊಡೆದ್ರೆ? ಎಷ್ಟು ಕೊಡ್ತಾರೆ ದುಡ್ಡ? ಕೊಡಾರು 800 ಕೊಡ್ತಾರೆ, 900 ಕೊಡ್ತಾರೆ ಅಂದೆ. ಅದು ಬಲರಾಮ್ ನೆಗ್ಲಿಗೆ. ಮತ್ತೆ ಎಷ್ಟು ಉಳಿತದ ನಿನಗೆ? ಈಗ ಇದು ಕಂಟಿಮೀಟರ್ ನಾನಿದ್ದಂಗೆ, ಬಲರಾಮ್ ನೆಗ್ಲು ನೀನಿದ್ದಂಗೆ. ಆಯ್ತು, ಗೊತ್ತಾಯ್ತಾ? ನನಗೂ ನಿನಗೂ ಒಂದು ಆಗ್ಲಿ. ನಿನ್ ಬಾಡಿಗೂ ನನ್ ಬಾಡಿಗೂ ಒಂದು. ಆಮೇಲೆ ನಿನಗೆ ಎಷ್ಟು ಕೊಡ್ತಾರೆ, ಈಗ ಎಷ್ಟು ಉಳಿತದೆ ಲೆಕ್ಕ ಹೇಳು. ಲೆಕ್ಕ ಹೇಳ್ತಿದ್ದಲ್ಲ, ಉಳಿಯಲ್ಲ ಹೆಂಗೆ? ಕಂಟಿಮೀಟ್ರಾ ಗಂಟೆಗೆ 800, ಸರಿನಾ? ಮೈನಸ್ ಡೀಸೆಲ್ 250, 250 ಮೈನಸ್ ಇಲ್ಲಿಂದ 1 2 ಕಿಲೋಮೀಟರ್ ಇರುತ್ತೆ. ಆಯ್ತು, ಅಲ್ಲಿಗೆ ಹೋಗ್ಬರಕ್ 150 ರೂಪಾಯಿ ಡೀಸೆಲ್. ಸರಿ. ಕೊಡೋದು ಅಂತ 100 ರೂಪಾಯಿ ತೆಗಿ. ಕುಳದ್ದು ಮೈನಸ್
ಟೈರು ಟ್ಯೂಬು ಆ ಗಾಳಿ ಪಾಳಿ ಅವೆಲ್ಲ ಸೇರಿ ಹ್ಮ್ ಒಂದ್ 200 ತೆಗಿ. ಹ್ಮ್ ಇಂಜಿನ್ ಆಯಿಲ್ ಪಾಯಿಲ್ ಎಲ್ಲ ಹ್ಮ್ ನಮ್ ಖರ್ಚಿಂದ ಒಂದ್ 50 ರೂಪಾಯಿ ತೆಗಿ. ನಿಂದೇನ್ ಖರ್ಚು? ಡ್ರೈವರ್ ಬ್ಯಾಟ ಕಳೆಯ ಡ್ರೈವರ್ ಬ್ಯಾಟ ಸರಿ 50 ರೂಪಾಯಿ ಉಳಿಯಿತು. 50 ರೂಪಾಯಿ ಉಳಿತು. ಅವತ್ತಿನ ಕೂಲಿ ನಂದು 500 ರೂಪಾಯಿ. 450 ರೂಪಾಯಿ ನಂದೇ ಲಾಸ್. 450 ಲಾಸ್ ಆಗಿ 450 ಲಾಸ್ ಆಗಿ ಇಕ್ಕೊಂಡು ಏನಕ್ ಮಾಡ್ತಾ ಇದೀಯಾ? ಟ್ರ್ಯಾಕ್ಟರ್ ಹೊಡಿತಿದ್ಯಾ? ಇವರಾಮ್ ಹೇಳಿರ್ತಾರಲ್ಲ ಇನ್ನೇನ್ ಮಾಡೋಣ, ಹೊಡಿಲೇಬೇಕು. ಹೊಡಿಲೇಬೇಕು ಅಂದ್ರೆ ಮೈ ಮೇಲೆ ಬರ್ಸ್ಕೊಂಡು ಹೊಡಿಯೋಂತ ಅವಶ್ಯಕತೆ ಏನೈತಿ? ಬೇರೆ ಇದ್ರೆ ಬಿಡು ಅನ್ಬೋದಾಯ್ತು. ನಮ್ಮವೆಲ್ಲ ನಿಮ್ಮ ಮಾತ್ರ ಹೊಡಿತೆ, ಬೇರೆ ಹೊಡಿಯಲ್ಲ ನೀನು. ಎಲ್ಲೂ ಹೋಗೋದೇ ಇಲ್ಲ. ನಿನ್ನ ದೇವ್ರ ಮೇಲೆ ಆಣೆ ಇಕ್ಕೊಂಡು ಹೇಳಿ ಎಲ್ಲೂ ಹೋಗೋದೇ ಇಲ್ಲ ಹೊಡಿಯಕ್ಕೆ. ಇವರಾಮ್ ಒಬ್ಬ ನನ್ನ ಹಂಚ್ಕೊಂಡು ಇರ್ತಾರೆ, ಹೋಗ್ಲೇಬೇಕು. ನೀನು ಯಾಕೆ ಹಂಚ್ಕೊಂತಾರ ಅವ್ರು? ಹೊಡಿತಾನೆ ಏನ ಓಕೆ ಓಕೆ ಓಕೆ. ದುಡಿಯೋ ಮಕ್ಳು ನಾಳೆ ಮಾಡ್ಬೋದು, ನಾವಂತೂ ದುಡಿಯಲ್ಲ. ನೀವಾರು ದುಡಿತೀರ, ತಗೊಳ್ಳಿ ಸರ್. ಸಾವುಕಾರ ನೀವು ಟ್ರ್ಯಾಕ್ಟರ್ ಎಲ್ಲ ಇಟ್ಟಿದ್ದೀರಾ. ಬ್ಯಾಂಕಿನ ಹತೋಡಿಯನ್ನು ಬ್ಯಾಂಕಿಂದು ಹತೋಡಿಯಲ್ಲಿದ್ದೀನಿ. ಬ್ಯಾಂಕಿಂದ ಹತೋಡಿಯಲ್ಲಿದೆ. ನಮ್ದಲ್ಲ ಗಾಡಿ. ಮತ್ತೆ ಯಾರ್ದು? ಬ್ಯಾಂಕ್ನರ್ದಿನ್ನು. ಬ್ಯಾಂಕ್ನರಿಂದ ಬಂದ್ಮೇಲೆ ಅದ್ ನಮ್ಮ ಅಪ್ಪಂದ. ನಿಮ್ಮ ಅಪ್ಪಂದು, ನಿಂದಲ್ಲ. ನಾವು ಡ್ರೈವರ್ಗಳು ಅಷ್ಟೇ. ಹಂಗೆ. ಇದ್ಯಾಕೆ ನವಿಲ್ಗರಿ ಎಲ್ಲ ಹೆಂಗೆ ಇಟ್ಟಿದ್ದೀರಾ? ಅದು ಇರ್ಬೇಕು ಹಂಗೆ. ಅದು ಯಾಕೆ? ಈ 1000 ರೂಪಾಯಿ ಕೊಟ್ಟು ಸ್ಟಿಕ್ಕರ್ ಹಾಕಬಹುದು, ನವಿಲ್ಗಳು ತಂದು 600 ಬೇಡ ಅಂತ ಅಲ್ವಾ? ದುಡಿಮೆ ಉಳಿಮೆ ಎಲ್ಲ ಉಳಿತಾಯ ಎಲ್ಲ ಕಲ್ತಿರ ಕಡೆ ನೀವು. ರಾಷ್ಟ್ರೀಯ ಪಕ್ಷಿ ಕಳೆಯ ಅದ್ರದ್ದು ಒಂದು ಕಡಿನಾರ ಬೇಡ. ರಾಷ್ಟ್ರೀಯ ಪ್ರಾಣಿ ಅದ್ರದ್ದೆಲ್ಲ ತರ. ರಾಷ್ಟ್ರೀಯ ಪ್ರಾಣಿ ಯಾವುದು? ಎಮ್ಮೆ. ಅದ್ ನಾನ್ ಇನ್ನೂ ಕೇಳಿಲ್ಲ. ರಾಷ್ಟ್ರೀಯ ಪ್ರಾಣಿ ಕೇಳಿದ್ದು. ರಾಜ್ಯ ಪ್ರಾಣಿ ಹಸು. ಹಸು. ಓಕೆ ಚಲೋ. ಈಗ ನಮ್ಮ ತೋಟದಲ್ಲಿ ವೆನಿಲಾ ಕಾಯಿ ಬಿಟ್ಟಿದ್ದು. ವೆನಿಲಾ ಕಾಯಿ ಅಂದ್ರೆ ಹೂವು ಅಂದ್ರೆ ಇದೆ. ಈ ಹೂಗಳು ಬಿಟ್ಟಿದಾವಲ್ಲ, ಇವನ್ನ ಪರಾಗಸ್ಪರ್ಶ ಮಾಡಿಸ್ಬೇಕು. ಪರಾಗಸ್ಪರ್ಶ ಮಾಡಿಸಿದ್ರೆ ಕಾಯಿ ಆಗ್ತವೆ, ಇಲ್ವಾ? ಬಿದ್ದೋಯ್ತವೆ, ಆಲ್ರೆಡಿ ಬಿದ್ದಿದಾವೆ. ಈ ತರ ಬಿದ್ದೋಗ್ತವೆ. ಬಿದ್ದೋಗ್ಬಾರ್ದು ಅಂದ್ರೆ ಅವನ್ನ ನೀಟಾಗಿ ಪರಾಗಸ್ಪರ್ಶ ಮಾಡಿಸಿದ್ರೆ ಮಾತ್ರ ನಿಲ್ತವೆ. ಪರಾಗಸ್ಪರ್ಶ ಮಾಡಿಸಿ ತೋರಿಸ್ತೀನಿ. ಈಗ ಇದಕ್ಕೆ ಮುಡ್ಸಾಗಿದೆ, ನೋಡೋಣ. ಇದು ಉಳ್ಕೊಂಡ್ರೆ ಮುಡ್ಸಿರೋದು ಕರೆಕ್ಟ್ ಆಗೈತೆ ಅಂತ, ಇಲ್ಲ ಅಂದ್ರೆ ಬಿದ್ದೋಗುತ್ತೆ. ಆ ತರ ಬಿದ್ದೋಗಿರೋ ತರ. ಈಗ 1 2 3 4 5 ಇದೆ. ಇಲ್ಲೊಂದು, ಇಲ್ಲೆರಡು, ಇಲ್ಲೆರಡು. ಇವು ಉಳ್ಕೊಂಡ್ರೆ ಸರಿಯಾಗಿ ಮುಟ್ಟಿತೆ ಅಂತ ಅರ್ಥ. ಮುಟ್ಟಿದ್ರೆ ಗೊತ್ತಾಗುತ್ತೆ, ಅವಾಗ ತೋರಿಸ್ತೀನಿ. ಹೋಗೋಣ. ಸದ್ಯಕ್ಕೆ ಇದೊಂದು ಗಿಡ ಆಗಿದೆ, ಇವೆಲ್ಲ ಇನ್ನೂ ಇದಾವೆ. ಯಾವಾಗ ಇವೆಲ್ಲ ಹೂ ಹೊಡಿತಾ ಅವಾಗ ಅವನು ಅದೇ ತರ ಮುಟ್ಟಿಸ್ಬೇಕು. ಮದರಿಂದ ಫೋನ್ ಮಾಡಿದ್ರು, ಈಗ ಮಾಡಿದ ಕೆಲಸಗಳಿಗೆ ಊಟ ಮಾಡ್ಕೊಂಡು ಹೋಗಿ ಮುಂದೆ ಮಾಡುವಂತ. ಈಗ ಪೂಜೆ ಮಾಡಬೇಕು, ಹೂವು ಇಟ್ಕೊಂಬ ಅಂತ. ಹೂವು ರೆಡಿ ಇದ್ದಾವೆ, ಹೂವು ಇಟ್ಕೊಂಡೋಗಿ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಕೆಲಸ ಮುಂದೆ ಮಾಡ್ತಾರೆ. ಎತ್ಕೋ ಹೂವು ಎಲ್ಲ ಎತ್ಕೊಂಡಿದ್ದಾಯ್ತು. ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಆಧಾರ್ ಇಂಡಿಯಾ ಆಲ್ರೆಡಿ ಡ್ಯೂಟಿಗೆ ಬಂದ್ಬಿಟ್ಟಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಆದ್ಮೇಲೆ ತೋರಿಸ್ತೀನಿ. ಕಲ್ಲಿ ಮೇಲೆ ನಾ ಕಲ್ಲಿ ಮೇಲೆ ಕೂತಿದ್ದೆ ಅಂತ ನಿಂಗೆ ಗೊತ್ತಾ? ಏನು ವಿಡಿಯೋ ಮಾಡ್ತಿದ್ದೆ ಗೊತ್ತು. ಅಂತ ಯಾರು ಹೇಳಿದ್ ನಿಂಗೆ? ನಾನು ಕಲ್ಲಿ ಮೇಲೆ ಕೂತಿರ್ಲಿಲ್ಲ ಮಾರಾಯ್ತಿ. ಈಗ ಗವಿ ಹತ್ರ ಹೋಗಿದ್ದೆ. ನಾನು ಆ ಕಡೆ ಹೋದ್ರೆ ಕೂತಿದ್ದೀನಿ ಅಂತಲ್ಲ, ಗವಿ ತಕ್ಕೆಲ್ಲ ಹೋಗಲ್ಲ ಅಂತ ಮಾಡಿದ್ದ. ಗವಿ ಅಲ್ಲಿಗೆ ಟ್ರ್ಯಾಕ್ಟರ್ ಹೊಡಿತಿದ್ದಲ್ಲ, ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಅದ್ ಮಾಡ್ಕೊಂಬಂದು ನೀನು ಫೋನ್ ಮಾಡಿದಾಗ ಅದನ್ನೇ ಮಾಡ್ತಿದ್ದು, ಗೊತ್ತಾ? ನಾವೆಲ್ಲಾರು ಹೋಗ್ಬಿಟ್ರೆ ಒಟ್ನಾಗೆ ಅಲ್ಲೇ ಹೋಗ್ಬಿಡ್ತೀವಿ ಅಂತ, ಏನ್ ಕೆಲಸ ಮಾಡಲ್ಲ ಅಂತಲ್ಲ. ಪ್ರೂಫ್ ಸಮೇತ ವಿಡಿಯೋ ಮಾಡಿದೀವಿ, ಅದಕ್ಕೆ ಅಂತಲೇ ನೀವು ಇಂಥವೆಲ್ಲ ಮಾತಾಡ್ತೀರ ಅಂತಲೇ, ಗೊತ್ತಾ? ಏನ್ರಿ ಉಮಾದೇವಿ, ಮಾತಾಡ್ರಿ. ಮಾತಾಡಿ ಉಮಾದೇವಿ, ಯಾಕೆ ಸುಮ್ಮನೆ ಇದ್ದೀರಾ? ಇಷ್ಟೊತ್ತಿಗೆ ಡ್ಯೂಟಿಗೆ ಹಾಜರಾಗ್ಬಿಟ್ಟಿದ್ದೀರಾ? ಮಾತಾಡ್ರಿ, ಯಾಕ್ರಿ ಸ್ಮೈಲ್ ಮಾಡ್ತಿದ್ದೀರಾ?
ಕ್ಯಾಮ್ರಾ ಆನ್ ಮಾಡಿದೀನಿ ಅಂತ ಇಷ್ಟೊಂದು ಆ ಥರ ಆಡ್ತಿದ್ದೀರಿ ಉಮಾದೇವಿ ಅವರೇ. ಮಾತಾಡಿ ಉಮಾದೇವಿ, ಈಗ ಗೊತ್ತ ಬಾಯಿಗೆ ಬನ್ನಿ ಮಾತಾಡಿ. ಅದೇ ಮಾತಾಡ್ತೀರಿ, ಮಾತಾಡಿ. ಉಕ್ಲಿ ಮುಚ್ಕೊಂಡೆ ಎದ್ದೋಗ್ತೀವಿ, ಆಯ್ತು. ಓಕೆನಾ? ಹ ಓಕೆ, ಕೊಡ್ತೀವಿ, ಸಿಗಿರಿ. ನೋಡಿ ಬೆಳಗ್ಗೆ ಹೆಂಗೆ ಎಂತೆಂತ ಮಾತಾಡ್ತಾರೆ ಜನಗಳು. ಮೇಡಮ್, ಏನ್ ಸಮಾಚಾರ? ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಅಡ್ಗೆ ಆಯ್ತಾ? ಊಟ ಮಾಡ್ಬೋದಾ? ವಾರ ಮಾಡ್ಬೇಕಾ? ನೀವ್ ಮಾಡಲ್ವಾ? ಯಾಕೆ? ತಗೊಳ್ಳಿಗೋ, ಇಲ್ಲೇ ಎತ್ಕೊಂಬಂದಿತ್ತಾ? ಅಲ್ಲೇ ಅಷ್ಟೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆ ಎಲ್ಲ ಆಯ್ತು. ಈಗ ಊಟ ರೆಡಿ ಆಗಿದೆ, ಊಟ ಮಾಡೋದಷ್ಟೇ. ಊಟ ಮಾಡಿ ಮುಂದೆ ಕೆಲಸ. ಊಟ ಎಲ್ಲ ಮುಗಿಸ್ಕೊಂಡು ಅಜ್ಜಿವರನ್ನು ಕರ್ಕೊಂಬಂದಿದ್ದೀವಿ. ನೋಡ್ತಾ ಇದ್ದಾರೆ, ಹಸುಗಳಲ್ಲೇ ಇದಾವೆ, ಮೇಯ್ತಾ ಇದಾವೆ. ಬಂದು ನೀರು ಕುಡಿಸ್ಬೇಕು. ನೋಡ್ಕೊಂಡು ಹೋಗಿದ್ದೆ ನಾನು. ಈಗ ನೋಡ್ಬೇಕು ಅಂದ್ರೆ ಕರ್ಕೊಂಬಂದಿದ್ದೀವಿ, ನೋಡ್ತಾ ಇದ್ದಾರೆ. ಅದಕ್ಕೆ ಹುಳ್ಳಿಕಾಳು ಜೋಳ ಹಾಕಿದ್ದು, ನೀರು ಕಟ್ಟಬೇಕು. ನೋಡ್ಬೇಕು ಯಾವಾಗಾರ ನೀರು ಕಟ್ಟಬೇಕು. ಮಳೆ ಅಂತ ಕಾದು ಮಳೆ ಏನು ನೋಡೋಣ ಏನಾಗತ್ತೆ. ಓಕೆ ಗಾಯ್ಸ್, ನಮ್ಮ ಹುಡುಗನ್ ಹೊಲ ತಗ ಬಂದಿದ್ದು ನೀರ್ ಕುಡ್ಸಿ ಈಗ ಹೋಗ್ಬೇಕು ಮನೆ ಕಡೆ. ದೊಡ್ಡ ಕೆಲಸ ಐತೆ, ಮುಗಿಸಿ ಹೋಗ್ಬೇಕು. ಅಣ್ಣ ಬಿಸಿ ಅವನೇ, ಮಾಡ್ಬೇಕು. ಮಾಡಿದ್ರೆ ಶಿವನಗರದ ಜನತೆಗಳು ತಮ್ಮ ರೆಸ್ಟ್ ಮಾಡಿ ಈಗ ಹಸುಗಳೆಲ್ಲ ಕಟ್ಟೋಗಿ ಬಂದು ನೀರು ಕುಡಿಸಿ ಹಸುಗಳನ್ನೆಲ್ಲ ಅಲ್ಲಿ ಕಟ್ಟಿ ನಮ್ಮ ಹುಡುಗನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಈಗ ನಮ್ಮೂರ್ ಹರೀಶ ಫೋನ್ ಮಾಡಿನಿ, ಮಾತಾಡ್ತೀನಿ ಕೂತವನು. ತೋಟದ ಕೆಲಸ ಇದೆ, ಹೋಗೋಣ. ಅವನು ಕೆಲ್ಸಕ್ಕೆ ಮುಗಿಸ್ಕೊಂಡು ಬರ್ತಾನ. ಈಗ ಮಾಡು. ನೋಡಿ ಇಂಥವನ್ನೆಲ್ಲ ಕಟ್ಬಿಟ್ಟಿದಾರೆ. ನಮ್ಗೆ ಏನ್ ಮಾಡಕ್ಕಾಗುತ್ತೆ? ಎಲ್ಲವಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡಕ್ಕಾಗಲ್ಲ. ಮೇಡಮ್, ಇನ್ನೇನ್ ಸಮಾಚಾರ? ಊಟ ಆಯ್ತಾ? ಊಟ ಆಯ್ತಾ ಅಂತ ಕೇಳಿ ಸ್ವಲ್ಪ ಹಾಕೊಟ್ರೆ ನಾವು ಡ್ಯೂಟಿ ಹೋಗ್ತೀವಿ. ಏನಿದೆ ಊಟ? ಜೋಳ ಬೇಸಿಕ್. ಥ್ಯಾಂಕ್ ಯು ಸೋ ಮಚ್. ಏನು ಏನ್ ಪಾಪ ಲೈಟ್ ಎಲ್ಲ ಆಫ್ ಮಾಡಿದ್ಯಾ? ಹಂಗೆ ಬೆಳಿಗ್ಗೆ ಊಟ ಆಗಿತ್ತು. ಈಗ ಜೋಳ ಬೇಯಿಸಿಟ್ಟಿದ್ದಾರೆ, ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ. ತೋಟದಲ್ಲಿ ಕೆಲಸ ಇದಾವೆ. ಮೆಕ್ಕೆಜೋಳ ರೆಡಿ ಇದೆ, ತಿಂದ್ಬಿಟ್ಟು ಹೋಗತ್ತೆ. ಮೆಕ್ಕೆಜೋಳ ತಿಂದು ತೋಟದೊಳಗೆ ಹೋಗಿ ಬಳ್ಳಿ ಡ್ರಿಪ್ಗಳೆಲ್ಲ ಕಟ್ಕೊಂಡಿದ್ದು ಅವನ್ನೆಲ್ಲ ಕ್ಲೀನ್ ಮಾಡಿ ಹಸುಗಳನ್ನೆಲ್ಲ ಹೊಡ್ಕೊಂಬಂದು ಒಳಗೆ ಕೊಟ್ಟು ಇನ್ನು ಈಗ ಮೇಕ್ ಹೋಗ್ಬೇಕು. ಹೋಗ್ಬಿಟ್ಟು ಬೈಕ್ ತಗೊಂಡು ಅಲ್ಲಿ ಅಮ್ಮ ಕಡ್ಡಿ ಸಿಗಿದಾರಲ್ಲ, ಕಡ್ಡಿಗಳನ್ನೆಲ್ಲ ತಗೊಂಬರ್ಬೇಕು. ತಗೊಂಬಂದು ಮುಂದಿನ ಕೆಲಸ. ಈಗ ಪೂರ ಅಡಿಕೆಗೆ ನೀರು ಬಿಟ್ಟಿದ್ದಾಯ್ತು, ಸೊ ಹಂಗಾಗಿ ಈಗ ಕೆಳಗೆ ಕಂಟ್ರೋಲ್ ತಿರುಗಬೇಕು. ಆಲ್ರೆಡಿ 2 ತಿರುಗಿದ್ದೀನಿ, 2 ತಿರುಗಬೇಕೀಗ. ಇನ್ನು 2 ತಿರುಗಿದ್ರೆ ಪೂರ ಕೆಳಗೆ ಹೋಗ್ತವೆ. ಇವತ್ತು ನೈಟ್ ಎಲ್ಲ ಪೂರ ಚೆನ್ನಾಗಿದೆ.
ಎಲ್ಲ ಕೆಲಸ ಮುಗಿಸಿ ಅಂತ ಬಂದಿದ್ದಾಯಿತು. ಈಗ ಹಾಲು ಕರಿಯಕ್ಕೆ ಹೋಗ್ಬೇಕು. ಕರಿಗೆ ಹಾಲು ಇಡಬೇಕು. ಸೊ ಅದಕ್ಕೆ ಹಾಲನ್ನ ಬಿಸಿ ಮಾಡ್ತಿದ್ದಾಳೆ. ಹಾಲು ಪೌಡ್ರಲ್ಲ, ಪೌಡ್ರ್ ಮಿಕ್ಸಿ ಮಾಡಿ ಹಾಲು ಮಿಕ್ಸ್ ಮಾಡಿ ಕರಿ 1-2 ಲೀಟ್ರ್ ಹಾಲು ಇಡಬೇಕು. ಹಾಲು ಕರೆದು ಇವರ ರಿಲೇಟಿವ್ ಒಬ್ಬರು ಮದುವೆ ಇದೆ, ನನ್ನ ಫ್ರೆಂಡ್ ಅಣ್ಣ ಬೇರೆ, ಅಲ್ಲಿಗೆ ಹೋಗ್ಬೇಕು. ಸೊ ಹಂಗಾಗಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.